ಏನಿವತ್ತು ಮಧ್ಯಾಹ್ನ ವಿಡಿಯೋ ಹಾಕ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎರಡನೇ ವಿಡಿಯೋ ಇವತ್ತು ದಿನದ್ದು. ನಾನು ಈಗ ತಾನೇ ದೇವರಿಗೆ ಪೂಜೆ ಮಾಡಿ ಬಂದೆ. ಯಾವಾಗಲೂ ಊರಿಗೆ ಮೂವ್ ಆದಮೇಲೆ ಮನೆಯ ಪೂಜೆ ಮಾಡುವಂತಹ ತಪ್ಪ. ನಾನು ಬೆಳಗ್ಗೆ ಸಂಧ್ಯಾ ವಂದನೆಯನ್ನು, ನನ್ನ ದೇವರ ಕೈ ಮುಗಿಯುವ ಕೆಲಸವನ್ನು ಕೆಲವೊಮ್ಮೆ ಮಾಡ್ತೀನಿ, ಕೆಲವೊಮ್ಮೆ ಮಿಸ್ ಆಗುತ್ತೆ. ಬಟ್ ಮನೆಯ ಪೂಜೆ ದಿನವೂ ಮಾಡುವಂತಹ ತಪ್ಪ. ಅವರೆಲ್ಲಾದರೂ ತೀರಾ ಬ್ಯುಸಿ ಇದ್ದರೆ ಮಾತ್ರ ನಾನು ಮನೆ ಪೂಜೆ ಮಾಡೋದು. ಇವತ್ತು ಅಪ್ಪ ಮನೆಯಲ್ಲಿಲ್ಲ, ಅಪ್ಪ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಮನೆಯ ಪೂಜೆಯ ಜವಾಬ್ದಾರಿ ನನಗೆ ಬಂತು. ಯಾವಾಗಲೂ ಇಲ್ಲಿ ಹಳ್ಳಿ ಅಂತ ಹೇಳಿದ ಮೇಲೆ ತೋಟದಲ್ಲೇ ಬೆಳೆಯುವಂತಹ ಫಲಗಳೇನಾದರೂ ಇರ್ತವೆ. ಬಾಳೆಹಣ್ಣು ಅಥವಾ ತೆಂಗಿನಕಾಯಿ, ಈ ರೀತಿಯದ್ದನ್ನೇನನ್ನಾದರೂ ನೈವೇದ್ಯ ಮಾಡುವಂತಹದ್ದು. ಅದಿಲ್ಲ ಅಂತಂದರೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಇಂತಹದ್ದು. ಇವತ್ತು ಯಾವ ಹಣ್ಣು ಕೂಡ ಇರಲಿಲ್ಲ. ಅಮ್ಮನ ಹತ್ರ ಕೇಳೋಣ ಅಂದರೆ ಅಮ್ಮ ಹೊರಗೆಲ್ಲೋ ಹೋಗಿದ್ರು. ನಾನು ನಿನ್ನೆ ಮಗಳಿಗೆ ಅಂತ ತಂದಿದ್ದಂತಹ ಒಣ ದ್ರಾಕ್ಷಿ ಇತ್ತು. ಒಣ ದ್ರಾಕ್ಷಿಯನ್ನು ನೈವೇದ್ಯಕ್ಕೆ ಅಂತ ತೆಗೆದು ಅದನ್ನೊಂದು ಬೌಲಿಗೆ ಹಾಕಿ ಬಂದು ದೇವರಿಗೆ ಪೂಜೆ ಮಾಡಿದೆ. ನೈವೇದ್ಯಕ್ಕೆ ಇನ್ನೇನು ಇಡಬೇಕು ಅಂತಾದಾಗ ನೋಡಿದರೆ ನೆನಪಿಲ್ಲದೆ ಅಥವಾ ಮೆಕ್ಯಾನಿಕಲ್ ಆಗಿ ದ್ರಾಕ್ಷಿಯನ್ನು ನಾನು ನಮ್ಮ ಸಿಂಕಲ್ಲಿ ತೊಳೆದು ಅದನ್ನು ಚೆನ್ನಾಗಿ ತೊಳೆದು ಮತ್ತೆ ನೈವೇದ್ಯಕ್ಕೆ ತಂದಿದ್ದೆ. ನಗು ಬಂತು. ನಗು ಬರೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಮುಂಚೆ ಹೀಗೆ ದ್ರಾಕ್ಷಿ ನೈವೇದ್ಯ ಮಾಡಬೇಕಾದ್ರೆ, ಸ್ಪೆಸಿಫಿಕ್ಕಾಗಿ ಬೆಂಗಳೂರಿನ ನಮ್ಮ ಮನೆಯಲ್ಲಿ ದಿನನಿತ್ಯದ ಪೂಜೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಇದನ್ನೇ ಇಡ್ತಿದ್ದದ್ದು. ಮಗಳಿಗೆ ಒಣ ದ್ರಾಕ್ಷಿ ಇಷ್ಟ ಅಂತ ಹೇಳುವ ಕಾರಣಕ್ಕೆ. ಮತ್ತದಕ್ಕೆ ನೀರು ಹಾಕಿಟ್ಟು ಅದನ್ನು ಒಂದೋ ಮಗಳಿಗೆ ತಿನ್ನೋದಕ್ಕೆ ಕೊಡ್ತಿದ್ವಿ, ಮಗಳು ಬೇಡ ಅಂತ ಹೇಳಿದ ದಿನ ನಾವು ತಿಂತಾಯಿದ್ವಿ. ಹೀಗೆ ಒಂದು ದಿನ ನೈವೇದ್ಯಕ್ಕೆ ದ್ರಾಕ್ಷಿಯನ್ನು ಅಪೂರ್ವ ತಂದು ಕೊಡಬೇಕಾದ್ರೆ ಅವಳು ಅದನ್ನು ತೊಳೆದು ತಂದಿದ್ಲು. ಯಾಕೆ ತೊಳೆದು ತಂದೆ ಅಂತ ಕೇಳಿದರೆ ಅವಳು ಹೇಳಿದ್ದು, ಮಗಳಿಗೆಲ್ಲವನ್ನು ತೊಳೆದು ಕೊಡ್ತೀವಿ ಅಂತಾದಾಗ ಚಾಮಿಗೂ ಹಾಗೆ ಕೊಡಬೇಕಲ್ವ. ದೇವರನ್ನು ದೇವರು ಅಂತಿದ್ದು ಕಮ್ಮಿ ಅವಳಿಗೆ ಅವನು ಚಾಮಿಯೇ. ಚಾಮಿ ಅಂತ ಹೇಳಿದರೆ ನಿಮ್ಮ ನಡುವೆ ಇರುವಂತಹ ಯಾವುದೋ ವ್ಯಕ್ತಿ ಅನ್ನುವ ರೀತಿ ದೇವರನ್ನವಳು ಟ್ರೀಟ್ ಮಾಡ್ತಿದ್ಲು. ಆ ದಿನದಿಂದ ನಾನು ಒಣದ್ರಾಕ್ಷಿಯನ್ನು ಅಥವಾ ಇನ್ನೇನನ್ನು ನೈವೇದ್ಯ ದೇವರಿಗೆ ಅಂತ ಹೋದಾಗ ನಾವು ಹೇಗೆ ನಮಗೆ ತಿನ್ನೋದಕ್ಕೆ ತಯಾರು ಮಾಡಿ ಕೊಡ್ತೇವೋ ಅದೇ ರೀತಿಯಲ್ಲಿ ನೈವೇದ್ಯ ಮಾಡ್ತಾಯಿದ್ದೆ. ಇವತ್ತು ಅಷ್ಟೆಲ್ಲ ಆಲೋಚನೆ ಮಾಡಿ ನೈವೇದ್ಯ ಮಾಡಿದ್ದಲ್ಲ, ಮಸಲ್ ಮೆಮೊರಿಯಿಂದ ದ್ರಾಕ್ಷಿಯನ್ನು ತೊಳೆದಿದ್ದೆ, ತಂದಿದ್ದೆ, ದೇವರಿಗೆ ಕೊಟ್ಟೆ. ಇದು ನಮ್ಮ ಬದುಕಲ್ಲಿ ಕೆಲವರಿಂದ ಆಗುವಂತಹ ಬದಲಾವಣೆಗಳು. ದೇವರನ್ನು ನೋಡುವ ರೀತಿಯನ್ನೇ ಬದಲಾಯಿಸಿದ್ದು ಅವಳು. ದೇವರು ಅಂತ ಹೇಳಿದರೆ ಅದೊಂದು ಪ್ರತ್ಯೇಕ ಎಂಟಿಟಿ. ಅದೆಲ್ಲೋ ದೂರದಲ್ಲಿ ಫೋಟೋ ಒಳಗೆ ಇನ್ನೆಲ್ಲೋ ಕೂತಿರುವಂತಹ ಒಂದು ಶಕ್ತಿ ಅಲ್ಲ, ನಿಮ್ಮ ನಡುವೆ ನಿಮ್ಮ ಒಳಗೆ ಇರುವಂತಹ ಶಕ್ತಿ ಅಂತ ಗೊತ್ತು ಮಾಡಿಸಿದ್ದವಳು. ಹಾಗಾಗಿ ಅದೇ ಹೇಳ್ತೇವಲ್ಲ, ಸೋಲ್ ಕಾಂಟ್ರಾಕ್ಟ್ಸ್ ಅಂತ, ಒಂದು ಆತ್ಮಕ್ಕೂ ಇನ್ನೊಂದು ಆತ್ಮಕ್ಕೂ ಇರುವಂತಹ ಕಾಂಟ್ರಾಕ್ಟ್ ಅಂತೆ ಒಂದು ಬದುಕಿನಲ್ಲಿ. ನಮ್ಮ ರಿಲೇಷನ್ಶಿಪ್ಗಳೆಲ್ಲವೂ ಕೂಡ ಪ್ರಾಯಶಃ ನಮ್ಮ ಸೋಲ್ ಕಾಂಟ್ರಾಕ್ಟ್ನಲ್ಲಿ ಎಲ್ಲೋ ದೇವರು ಅಂತ ಹೇಳಿದರೆ ಏನು ಅನ್ನೋದನ್ನು ನನಗೆ ಅರ್ಥ ಮಾಡಿಸೋದು ಅವಳ ಕಾಂಟ್ರಾಕ್ಟ್ನಲ್ಲಿತ್ತು ಅಂತ ಕಾಣುತ್ತೆ. ತುಂಬ ಚೆನ್ನಾಗಿ ಅದನ್ನು ಮಾಡಿಕೊಟ್ಟು ಹೋಗಿದ್ದಾಳೆ. ಹೋಗಿ ಬರ್ತೀನಿ. ದಿನದ 2ನೇ ವಿಡಿಯೋ ಹಾಕೋದಕ್ಕೆ ಇಷ್ಟ ಇರಲಿಲ್ಲ, ಬಟ್ ಇದನ್ನು ಇನ್ಯಾವತ್ತೋ ಹೇಳಿದರೆ ಅದರ ಫೀಲ್ ಬರೋದಿಲ್ಲ. ಆ್ಯಂಡ್ ಯಾವಾಗಲೂ ಏನಾದರೂ ನೆಗೆಟಿವ್ ಹೇಳೋ ಬದಲು ಇವತ್ತೇನೋ ಒಂದು ಚಂದದ್ದು ಹೇಳ್ತಿದ್ದೀನಿ ಅಂತ ಹೇಳುವಂತಹ ಖುಷಿಯೂ ಕೂಡ ಇದೆ. ಶುಭ ಮಧ್ಯಾಹ್ನ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.